ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ನಾನು ಇವಾಗ ಹೋಗ್ತಾ ಇರುವಂಥ ಜಾಗ ಬಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಒಂದು ಅದ್ಭುತವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಎಸ್, ಯಾವುದು ಅಂತ ಅಂದರೆ ನಮ್ಮ ದೇಶದಲ್ಲೇ ಯಾವುದೇ ಹುಂಡಿ ಅಥವಾ ಯಾವುದೇ ಕಾಣಿಕೆ ಪಡೆಯದೇ ಇರುವ ಒಂದು ಅದ್ಭುತವಾದ ದೇವಸ್ಥಾನಕ್ಕೆ. ಅದೇ ನಮ್ಮ ಮೈಸೂರಿನ KRS ಬ್ಯಾಕ್ ವಾಟರಲ್ಲಿರೋ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಸೊ ನೀವೇನಾದರೂ ಮೈಸೂರಿಗೆ ಬಂದರೆ ಮಿಸ್ ಮಾಡದೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಅಷ್ಟು ಸುಂದರವಾದ ಜಾಗದಲ್ಲಿ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿನ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ. ಇದಿರೋದು ಮೈಸೂರು ಸಿಟಿಯಿಂದ ಅಪ್ರಾಕ್ಸಿಮೇಟ್ಲಿ 28 ಕಿಲೋಮೀಟರ್ ಆಗುತ್ತೆ. ಒಂದು ಥಿಂಗ್ ಏನಪ್ಪ ಅಂದರೆ ಈ ಲೊಕೇಶನ್ಗೆ ಯಾವುದೇ ರೀತಿ ಡೈರೆಕ್ಟ್ ಬಸ್ ಫೆಸಿಲಿಟಿ ಇಲ್ಲ. ಸೊ ಹಾಗಾಗಿ ನಿಮ್ಮ ಓನ್ ವೆಹಿಕಲಲ್ಲಿ ಬಂದರೆ ಬೆಟರು. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಬರೋ ದಾರಿನೂ ಅಷ್ಟೇ ಚೆನ್ನಾಗಿದೆ, ಹಾಗೆ ಒಳ್ಳೆ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಕೊನೆಗೂ ಸಿಟಿಯಿಂದ ಒಂದು 45 ಮಿನಿಟ್ಸ್ ಟ್ರಾವೆಲ್ ಮಾಡಿ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ನ ತಲುಪಿದ್ದಾಯಿತು. ನೀವು ಇಲ್ಲಿ ನೋಡ್ತಾ ಇರೋದು KRS ಬ್ಯಾಕ್ ವಾಟರ್. ಹಾಗೆ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿನೂ ಕೂಡ ತುಂಬ ದೊಡ್ಡದಾಗೇ ಇದೆ, ನೋಡ್ಬೋದು ನೀವು. ಗೈಸ್, ಈ ದೇವಸ್ಥಾನ ಎಷ್ಟು ಕ್ಲೀನಾಗಿದೆ ಅಂತಂದರೆ ಎಲ್ಲಿ ನೋಡಿದ್ರೂ ಒಂದು ಪೇಪರ್ ಪೀಸ್, ಕಸ ಕಡ್ಡಿ ಏನೂ ಕಾಣಿಸಲ್ಲ. ಅದೇ ನಾವು ಬೇರೆ ದೇವಸ್ಥಾನಗಳಿಗೆ ಹೋದರೆ ಅಟ್ಲೀಸ್ಟ್ ಕೆಳಗಡೆ ಹೂವಾದರೂ ಬಿದ್ದಿರೋದನ್ನು ನೋಡ್ತೀವಿ. ಬಟ್ ಈ ದೇವಸ್ಥಾನದಲ್ಲಿ ಏನೂ ಇರಲ್ಲ. ಯಾಕೆ ಅಂದರೆ ಇಲ್ಲಿ ಪೂಜೆನೇ ಅಲೋ ಮಾಡಲ್ಲ, ಆ್ಯಂಡ್ ಈವನ್ ಕಾಣಿಕೆನೂ ಸಹ ಸ್ವೀಕರಿಸಲ್ಲ. ಅಂದರೆ ಕಾಣಿಕೆ ಹುಂಡಿನೂ ಸಹ ಇಲ್ಲಿ ನೋಡೋಕ್ಕೆ ಸಿಗಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6:30 ತನಕ ಓಪನ್ ಇರುತ್ತೆ. ಸೊ ನನ್ನ ಪ್ರಕಾರ ನೀವು ಬೆಳಗಿನ ಜಾವ ಬಂದರೆ ಇನ್ನೂ ಸಖತ್ತಾಗಿರುತ್ತೆ, ಅಥವಾ ಸಂಜೆ ಟೈಮಿಂಗ್ಸ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ದೇವಸ್ಥಾನದ ಹಿಸ್ಟ್ರಿ ನೋಡೋದಾದರೆ ಇದು ಸುಮಾರು 800 ವರ್ಷಗಳ ಹಳೆಯ ಪುರಾತನ ದೇವಸ್ಥಾನ. ಇದು ಸುಮಾರು 70 ವರ್ಷಗಳ ಕಾಲ ನೀರಲ್ಲಿ ಮುಳುಗೋಗಿತ್ತು. ಬಟ್ ರೀಸೆಂಟಾಗಿ ಟೆಂಪಲ್ನ ನೀರಿಂದ ಹೊರಗಡೆ ತೆಗೆದು ಮತ್ತೆ ರೀಲೊಕೇಟ್ ಮಾಡಿ ಮರು ನಿರ್ಮಾಣ ಮಾಡಿದ್ದಾರೆ. ಈ KRSಗೂ ಈ ದೇವಸ್ಥಾನಕ್ಕೂ ಏನಪ್ಪ ಲಿಂಕು ಅಂತಂದರೆ 1909ರಲ್ಲಿ ಈ ಡ್ಯಾಮ್ ಕಟ್ಟಬೇಕಾದ್ರೆ, ಅಫ್ಕೋರ್ಸ್ ಡ್ಯಾಮ್ ಕಟ್ಟಬೇಕಂತಂದರೆ ಅದರ ಹಿಂದೆ ಇರೋ ಊರು ಹಳ್ಳಿಗಳೆಲ್ಲ ಮುಳುಗುತ್ತೆ. ಸೊ ಆ ಟೈಮಲ್ಲಿ ಅಲ್ಲಿ ಈ ಕನ್ನಂಬಾಡಿ ಅನ್ನೋ ಊರು ಮುಳುಗೋಗುತ್ತೆ. ಆ ಕನ್ನಂಬಾಡಿ ಊರಿನ ಜೊತೆ 3 ದೇವಸ್ಥಾನಗಳು ಸಹ ಮುಳುಗ್ತವೆ, ಅದರಲ್ಲಿ ಈ ದೇವಸ್ಥಾನ ಕೂಡ ಒಂದು. ಸೊ ನಂತರದಲ್ಲಿ ಅಂದಿನ ರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕನ್ನಂಬಾಡಿ ನಿವಾಸಿಗಳಿಗೋಸ್ಕರ ಒಂದು ಹೊಸ ಊರನ್ನು ನಿರ್ಮಿಸ್ತಾರೆ. ಅದೇ ಈ ಹೊಸ ಕನ್ನಂಬಾಡಿ. ಸೊ ಈ ಹೊಸ ಕನ್ನಂಬಾಡಿಗೆ ಈ ವೇಣುಗೋಪಾಲ ಸ್ವಾಮಿ ಪ್ರತಿಮೆನ ಮರು ಪ್ರತಿಷ್ಠಾಪಿಸಿ ಈ ದೇವಸ್ಥಾನನ ನಿರ್ಮಿಸ್ತಾರೆ. ಅವತ್ತು ಮರು ಪ್ರತಿಷ್ಠಾಪನೆ ಮಾಡಿ ನಿರ್ಮಿಸಿದ ದೇವಾಲಯನೇ ನೀವು ನೋಡ್ತಾ ಇರೋ ಈ ವೇಣುಗೋಪಾಲ ಸ್ವಾಮಿ ದೇವಾಲಯ. ಹಾಗಿದ್ರೆ ಇಲ್ಲಿ ಮುಳುಗೋಗಿದ್ದ ಹಳೆ ದೇವಸ್ಥಾನ ಹೆಂಗಿತ್ತು ಅಂತ ಕೇಳಿದ್ರೆ, ಇಲ್ಲಿ ವಾಟರ್ ಲೆವೆಲ್ ಕಡಿಮೆ ಇದ್ದಾಗ ಕೆಲವು ಮೂವಿಗಳನ್ನ, ಸಾಂಗ್ಗಳನ್ನ ಶೂಟ್ ಮಾಡಿದ್ದಾರೆ. ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಒಂದು ಪಾಪ್ಯುಲರ್ ಸಾಂಗ್ನ ಶೂಟ್ ಮಾಡಿದ್ದಾರೆ. ಅದರ ಕ್ಲಿಪ್ನ ಪ್ಲೇ ಮಾಡ್ತೀನಿ ನೋಡಿ.
ಸೊ ದೇವಸ್ಥಾನದ ಸುತ್ತಲೂ ಈ ಥರ ಪಾತ್ಗಳನ್ನು ಮಾಡಿದ್ದಾರೆ. ಹಾಗೆ ದೇವಸ್ಥಾನದ ಸುತ್ತ ಅಂದರೆ 3 ಕಡೆನೂ ನೀರಿಂದ ಕವರ್ ಆಗಿರೋದ್ರಿಂದ ಸಂಜೆ ಟೈಮಲ್ಲಿ ಇಲ್ಲಿ ವಾಕ್ ಮಾಡ್ತಾ ಅಥವಾ ಇಲ್ಲಿ ಸುತ್ತ ಬೆಂಚ್ಗಳನ್ನು ಸಹ ಹಾಕಿದ್ದಾರೆ. ಇಲ್ಲಿ ಕೂತ್ಕೊಂಡು KRS ಬ್ಯಾಕ್ ವಾಟರ್ ನೀರು ಕಾಣುತ್ತೆ, ಅಂದರೆ ಕಾವೇರಿ ನದಿನ ನೋಡ್ತಾ ಹಾಗೆ ಉಸಿರು ತಗೋತಾ ಇದ್ರೆ ಆಹಾ ಎಂಥ ನೆಮ್ಮದಿ ಅಂತ ಅನಿಸುತ್ತೆ. ಈ ದೇವಸ್ಥಾನದ ಒಳಗಡೆ ಫೋಟೋ ಅಥವಾ ವಿಡಿಯೋನ ಮಾಡಂಗೆ ಇಲ್ದಿರೋ ಕಾರಣ ನಾವು ಒಳಗಡೆ ಹೇಗಿದೆ ಅನ್ನೋದನ್ನು ತೋರ್ಸೋಕ್ಕಾಗಿಲ್ಲ. ಸೊ ನೀವು ಒಳಗಡೆ ಹೇಗಿದೆ ಅನ್ನೋದನ್ನು ನೋಡಬೇಕು ಅಂತಂದರೆ ಡೈರೆಕ್ಟಾಗಿ ಟೆಂಪಲ್ಗೆ ಬಂದು ವಿಸಿಟ್ ಮಾಡಿ. ಯಾಕೆ ಅಂದರೆ ಅಷ್ಟು ಸಖತ್ತಾಗಿದೆ. ಅಂದರೆ ಒಳಗಡೆ ಎಷ್ಟು ನೀಟಾಗಿ ವಾಸ್ತುಶಿಲ್ಪಗಳನ್ನು ಮಾಡಿದ್ದಾರೆ ಅಂತಂದರೆ ಅಷ್ಟೇ ನೀಟಾಗಿ ದೇವಸ್ಥಾನನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಕೊನೆಯದಾಗಿ ನಾನು ಹೇಳೋದಿಷ್ಟೇ, ದಯವಿಟ್ಟು ಮೈಸೂರಿಗೆ ಬಂದರೆ ಅದು ಎಸ್ಪೆಷಲಿ KRSಗೆ ಬಂದಾಗ ಈ ಪ್ಲೇಸ್ನ ವಿಸಿಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಅಂಟಿಲ್ ದೆನ್ ರೈಡ್ ಸೇಫ್ ಆ್ಯಂಡ್ ಬಾಯ್.